ಮೋಡದೊಳಗಿದ್ದೀವಿ ಅಲ್ವಾ? ಮೋಡದೊಳಗಿದ್ದೀವಿ. ಮೇಲೆ ಮೋಡದ ಮೇಲೆ, ಮೋಡಕ್ಕಿಂತ ಮೇಲೆ. ಬನಾರಸ್ ಸೀರೆಸ್. ಕೂತ್ಕೊಂಡರು 9 ಅವರು ಅಷ್ಟೇ. ನೀನು ನೋಡೋಂಗಿಲ್ಲ ಅಷ್ಟೇ, ಬರೀ ಕೃಷ್ಣನ್ ರಾಮನ ನೋಡಿದ್ರೆ ಅಲ್ಲಿ ಅಷ್ಟೊಂದು. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ 12 AM. 12:30ಗೆ ನಾನು ಈಗ ಹೊರಡಬೇಕು. ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ನಾವು ಬೇಗ ಹೋಗಿ ರೀಚ್ ಆಗಬೇಕು. ಅದಕ್ಕೋಸ್ಕರ 12 AM. ಈಗ 12:30ಗೆ ಅವ್ರ ಮನೆ ಹತ್ರ ಹೋಗಿ ಎಲ್ಲರೂ ಸೇರಿಕೊಂಡು ಹೊರಡ್ತೀವಿ. ಈಗ ಇವತ್ತು ನನ್ನ ದೀಪಕ್ ಬರ್ತ್ಡೇ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ದೀಪಕ್. ಅವರೇ ನನ್ನ ಡ್ರಾಪ್ ಮಾಡ್ತಾರೆ ಅಲ್ಲಿ ತನಕ. ಅವ್ರು ಬಂದಾಗಲೇ ವಿಶ್ ಮಾಡ್ತೀನಿ. ದೀಪಕ್ ಬರ್ತಡೇಗೆ ಎಷ್ಟು ದೊಡ್ಡ ಕೇಕ್ ತಂದಿದ್ದೀನಿ ನೋಡಿ. ಅವ್ರು ಆಗಲೇ ಉಫ್ ಅಂತ ಮಾಡಿದ್ರು ಕ್ಯಾಂಡಲಲ್ಲಿ. ಸೊ ಈ ಕೇಕ್ ತಿನ್ನಿಸ್ಬಿಡ್ತಾ ಇದ್ದೀನಿ. ಅವರಂತೂ ತಿನ್ನಿಸ್ತಾಯಿಲ್ಲ ನನಗೆ, ನಾನೇ ತಿನ್ಕೊಳ್ಳಿ ಬೇಡ ಸಾಕು. ಬರ್ತಡೇ ಗಿಫ್ಟ್. ಥ್ಯಾಂಕ್ ಯು. ಏನು ತಂದಿದ್ದು ಸುಮ್ಮನೆ ಏನಕ್ಕೆ ತರ್ತಾರೆ ಗಿಫ್ಟು? ಬರ್ತಡೇ ಇರೋದ್ರಿಂದ ತಾನೇ ಗಿಫ್ಟ್ ತರೋದು. ಅದರಲ್ಲಿ ಏನೂ ಇಲ್ಲ, ಶರ್ಟ್ ಇದೆ, ಹಾಕ್ಕೊಡಿ. ಥ್ಯಾಂಕ್ ಯು. ಮನೆಯಿಂದ ಹೊರಡ್ತಾ ಇದ್ದೀವಿ ಈಗ. ಸೈಟ್ ಆಲ್ರೆಡಿ ಕಾರ್ ಬಂದು ನಿಂತಿದೆ. ಎಲ್ಲ ಜಾಯಿನ್ ಆಗ್ತಾ ಇದ್ದೀವಿ. ಇದೇ ಕಾರ ಟಿ ಅಂದಲ್ಲೇ ಇದು ಹಾಸನ ಇವೆ ಇದೆಯಲ್ಲ, ಅದು ಹಿಂಗೆ. ಸೊ ನೈಟು 12:30, 1 o'clock ಆ ಥರ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರಿಕೊಂಡು ಬ್ಯಾಂಗ್ಳೂರಿಗೆ ಕ್ಯಾಬ್ ಬುಕ್ ಮಾಡಿದ್ದು. ಸೊ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಕ್ಯಾಬಲ್ಲೇ ಹೊರಟ್ವಿ. 12:45, 12:50 ಆಗಿತ್ತು. ಸೊ ಎಲ್ಲರೂ ಹೊರಟು ನೈಟು ಬೇಗ ಹೋಗಿದ್ದೆ ಗೊತ್ತಾಗಲಿಲ್ಲ. ಎಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ರೀಚ್ ಆದ್ವಿ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಸೊ ನಾನು ಯಾವತ್ತೂ ನೋಡಿರಲಿಲ್ಲ ಬ್ಯಾಂಗ್ಳೂರು ಏರ್ಪೋರ್ಟು. ಟರ್ಮಿನೇಟ್ 1 or 2 ತುಂಬ ಚೆನ್ನಾಗಿತ್ತು. ನಮಗೆ ಟರ್ಮಿನೇಟ್ 1 ಇತ್ತು, ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಕ್ಯಾಬ್ ಇಳಿಸಿ ಸೇಫಾಗೆ ಕರ್ಕೊಬಂದರು. ಗಾಳಿಗೆ ಫೈನಲಿ ವಿ ರೀಚ್ಡ್ ಏರ್ಪೋರ್ಟ್. ಏರ್ಪೋರ್ಟ್ ಶಾಪಿಂಗ್ ಸಖತ್ತಾಗಿದೆ ಅಲ್ವಾ? ತಗೊಳಕ್ಕಾಗುತ್ತಾ? ಒಂದು ಪರ್ಚೇಸ್ ಮಾಡ್ಕೊಬನ್ನಿ. ಆಮೇಲೆ ತೆಗೀರಿ, ಅಟ್ಲೀಸ್ಟ್ ಕನ್ನಡಿಲ್ಲರೂ ಕಾಣಿಸ್ತೀವಿ ಇಲ್ಲಿ. ಯಾರು ಒಬ್ರು ಹೋಗಿ ಪರ್ಚೇಸಿಂಗ್ ಮಾಡ್ಕೊಬನ್ನಿ. ಏರ್ಪೋರ್ಟಲ್ಲಂತೂ ಶಾಪಿಂಗು ತುಂಬ ಚೆನ್ನಾಗಿದೆ, ಆದರೆ ತಗೊಳಕ್ಕಂತೂ ಆಗಲ್ಲ. ಸಖತ್ ಕಾಸ್ಟ್ಲಿ ಇತ್ತು. ಈ ಕಡೆ 50 ರೂಪೀಸ್ ಸಿಗೋದೆಲ್ಲ ಅಲ್ಲಿ 600 ಇತ್ತು. ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ಅಷ್ಟೇ, ತುಂಬ ಕಾಸ್ಟ್ಲಿ. ತುಂಬ ಅರ್ಜೆಂಟ್ ಇರೋರು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಾವು ಹೋದ ತಕ್ಷಣ ಒಳಗಡೆ ಎಲ್ಲ ರಿಪೋರ್ಟಾಗಿ ಹೋದ ತಕ್ಷಣ ಎಲ್ಲ ಮಲ್ಕೊಂಡಿರೋ. ಫ್ಲೈಟ್ ಇರೋದು 6:30, 7 o'clock, 5 o'clock ಆ ಥರ ಇರೋದ್ರಿಂದ ಬೇಗನೆ ರೀಚ್ ಆಗಬೇಕಾಗಿತ್ತಲ್ಲ. 2 hours ಚೆಕ್ಕಿಂಗ್ ಆಗಬೇಕಾಗಿತ್ತಲ್ಲ. ಸೊ ಬೇಗ ರೀಚ್ ಆದ್ವಿ. ಎಲ್ಲ ಮಲ್ಕೊಂಡಿರೋ ಹಾಗೆ ನಾವು ಚೇರ್ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಓಡಾಡಿಕೊಂಡು ಬ್ಯಾಂಗ್ಳೂರು ಏರ್ಪೋರ್ಟ್ನೆಲ್ಲ ನೋಡಿದ್ವಿ. ಒಂದು ಪ್ಲೇನ್ ಹೋಗ್ತಾ ಇದೆ. ಎಲ್ಲಿಂದ ಹೋಗುತ್ತೆ? ಫುಲ್ಲು ಮುಂದೆ.
ಅದು ನೋಡಿ ಹೋಯ್ತು 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 ಹೋಯ್ತು. ಇದು ಲ್ಯಾಂಡ್ ಆಗಿರೋದು. ಕನ್ಸು ಕಾಣ್ತಾ ಇದೀವ ದೀಪ ಬಿಟ್ಟು ದೀಪ ಅಲ್ಲ ಈ ಇಂಡಿಯನ್ ಏರ್ಲೈನ್ಸ್ ಎಲ್ಲ ಆ ಕಡೆಗೆ ಮೂವ್ ಆಗ್ತಾ ಇದೀವಿ. ದೀಪ ಮೂವ ಆ ಕಡೆಯಿಂದ ತೆಗಿ. ಎಲ್ಲಿದೆ ಈ ಶೆಕೆಲಿ ಹತ್ತಿ ಬ್ಯಾಂಗ್ಳೂರು ಏರ್ಪೋರ್ಟ್. ಆಕಾಶ್ ಏರ್ಲೈನ್ಸ್. ಸೊ ನಾವಿದ್ರಲ್ಲೇ ಹೋಗೋದು ವಾರಣಾಸಿಗೆ. ಬೇಗ ಬನ್ನಿ. और सबकी सुरक्षा को ध्यान में रखते हुए जितनी जल्दी हो सके एयरक्राफ्ट से बाहर निकलने की कोशिश करें। अधिक जानकारी के लिए कृपया सुरक्षा निर्देश पत्र पढ़ें जो आपके सामने की सीट पॉकेट में रखा है। ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ? ಅದೇ ಬೆಂಗಳೂರಷ್ಟು ದೊಡ್ಡದಿಲ್ಲ ಇದು. ಒಂದೇ ಫ್ಲೈಟ್ ಇರೋದು. ಇದು ಒಂದಕ್ಕೆ ಬಿಟ್ಟಿರೋದು. ನಮ್ದಷ್ಟು ಹೊಡೆದಿರೋದು ಬೆಂಗಳೂರ್ದು ಸಕ್ಕತ್ ಹೊಡೆದಿಲ್ವಾ? ಅದು ಬಂದು ಇಳಿದಾಗ ಹೆಂಗಿತ್ತು. ಎಲ್ಲೋಯ್ತು ನಮ್ಮ ಕಿಟ್ಗಳು. ನಿಜ ನಿಮ್ದೆಲ್ಲೋ ಬಿದ್ದೈತೆ. ಎಲ್ಲಾದ್ರೂ ಒಟ್ಟಿಗೆ ಕಳಿಸಿದಲ್ವಾ? ಆ ಕಡೆ ಒಂದು ರೌಂಡ್ ಬರೋ ತನಕ ಕಾಯ್ಕೊಂಡು ಕೂತ್ಕೋಬೇಕು. ಏರ್ಪೋರ್ಟಿಂದ ನಾವು ಟ್ಯಾಕ್ಸಿ ಮಾಡಿಕೊಂಡು ಸಚ್ಚಿದಾನಂದ ಆಶ್ರಮಕ್ಕೆ ನಾವು ಹೊರಟ್ವಿ. ಸೊ ಅಲ್ಲಿಂದ ಏರ್ಪೋರ್ಟಿಂದ ಆಶ್ರಮದ ತನಕ ಅಲ್ಲಿ ಕ್ಯಾಬು ಒಂದು 600 ತೊಗೊಂಡ್ರು. ಇದು ಕಾಶಿ ಬೀದಿಗಳಲ್ಲಿ ಸುತ್ತಾ ಇದ್ದೀವಿ. ಅಂದರೆ ಆಶ್ರಮಕ್ಕೆ ಸ್ಟೇ ಮಾಡೋಕ್ಕೆ ಹೋಗ್ತಾ ಇರೋದು. ಹೇಗಿದೆ ನೋಡಿ ಮಾರ್ಕೆಟು. ದೊಡ್ಡದಾಗಿಲ್ಲ, ಫುಲ್ಲು ಚಿಕ್ಕದಾಗಿದೆ. ಕಾಶಿ ರೋಡು ಅಮ್ಮ, ಫುಲ್ ರೋಡು ರಶ್ಶು. ಆಶ್ರಮಕ್ಕೆ ಎಂಟ್ರಿ ಎಷ್ಟು ನೀಟಾಗಿದೆ ಆಶ್ರಮ. ನಮ್ಮ ಗುರುಗಳಿಗೊಂದು ದೊಡ್ಡ ನಮಸ್ಕಾರ. ಈಗ ಅನ್ನಪೂರ್ಣ ಮಂದಿರಗೆ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಒಂದೊಂದು ಗಲ್ಲಿಯಲ್ಲೂ ಒಂದೊಂದು ದೇವಸ್ಥಾನ ಇದೆ. ಊಟ ಏನು ಸಿಗುತ್ತೆ ನೋಡೋಣ. ಸುಸ್ತಾಗೋಯ್ತು ನಡೆದು
ನಡೆದು ನನಗಂತೂ. ಈ ಮಂದಿರ ಸರಸ್ವತಿ ದೇವಿ. ಗೈಸ್, ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದಾರಿ. ಈಗ ಹೋಗ್ತಾ ಇದ್ದೀವಿ. ಹಾಗೆ ಭೋಜನಕ್ಕೂ ಇಲ್ಲೇ ಇರುತ್ತೆ. ದೇವಸ್ಥಾನದಲ್ಲಿ ಎಲ್ಲ ವಿಡಿಯೋ ಮತ್ತು ಅನ್ನಪೂರ್ಣೇಶ್ವರದಲ್ಲಿ ವಿಡಿಯೋ ಅಲೋ ಇಲ್ಲ, ಅದಕ್ಕೋಸ್ಕರ ನಾನು ತೆಗಿತಾ ಇಲ್ಲ. ಜೊತೆಗೆ ನೀವು ಬ್ಯಾಗ್ ಏನಾರ ತಂದಿದ್ರೆ ಫ್ರೀ ಲಾಕರ್ಗಳಿದೆ, ಅಲ್ಲಿ ನಾವು ಲಾಕರಲ್ಲಿ ಇಡಿಸ್ಬೋದು. ಊಟ ಮುಗಿಸಿ ಊಟಕ್ಕೆ ಆ್ಯಕ್ಚುಲಿ ಆಲೂ ಫ್ರೈ, ಆಲೂ ಬಟಾಣಿ ಹಾಕಿ ಅದೊಂದು ಪಲ್ಯ, ಮತ್ತು ಅನ್ನ ಸಾಂಬಾರು, ಅನ್ನ ಹುಳಿ ಅಂದರೆ ಮಜ್ಜಿಗೆ ಹುಳಿ, ಮತ್ತು ಗಟ್ಟಿ ಮೊಸರು, ಹಪ್ಪಳ, ಉಪ್ಪಿನಕಾಯಿ ಇಷ್ಟು ಊಟಕ್ಕೆ ಹಾಕಿದ್ರು. ಮತ್ತು ದರ್ಶನಕ್ಕೆ ಹೋಗಿದ್ವಿ, ಕಾಶಿ ವಿಶ್ವನಾಥ ದರ್ಶನಕ್ಕೆ. ಸೊ ಮೊಬೈಲೆಲ್ಲ ಅಲೋ ಇರಲಿಲ್ಲ. ಕಾಶಿ ವಿಶ್ವನಾಥ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಮಲ್ಕೊಂಡು ಈಗ ಬಂದ್ವಿ. ಈಗ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು. ಸೊ ನೈಟು ಕೂಡ ಅಲ್ಲೇ ಆಲ್ಟು. ಇಲ್ಲಿಗೆ ವಿಶ್ವನಾಥ ನೋಡೋಕ್ಕೆ ಇಷ್ಟೊಂದು ಕಷ್ಟಪಡಬೇಕಾಯ್ತು. 150 ರಸ್ಮಲೈ. ಅಬ್ಬ ಬೀದಿ ಏರಿಯಾಗ ಒಂದೊಂದು ದೇವಸ್ಥಾನ. ಶಿವ ಎಲ್ಲೆಲ್ಲೋ मार्केट बीदी. बनारस सीरीज. काशी मार्केट. ಚೆನ್ನಾಯ್ತಾ? ಹಲೋ ಗಾಯ್ಸ್, ಈಗ ರೆಡಿಯಾಗಿದ್ದೀವಿ, ಫ್ರೆಶ್ ಅಪ್ ಆದ್ವಿ. ನೆಕ್ಸ್ಟ್ ಈಗ ಗಂಗಾ ಆರತಿಗೆ ಹೋಗಬೇಕು. ಬೇಗ ಬೇಗ ಎಲ್ಲರೂ ರೆಡಿ ಆದಮೇಲೆ ಅಮ್ಮ ಏ ಸರಿ, ಎಲ್ಲರೂ ರೆಡಿಯಾಗಿ ಬೇಗ ಬೇಗ ಆರತಿ ನೋಡೋಕ್ಕೆ ಹೋಗೋಣ. ಬೇಗ ಬನ್ನಿ. ಈಗ ಅಯೋಧ್ಯೆಗೆ ಸೀರೆ ಉಟ್ಕೊಂಡು ಹೋಗೋದು. ಗೈಸ್ ನೋಡಿ, ಗಂಗಾ ಆರತಿಗೆ ಬಂದಿದ್ದೀವಿ ನಾವು ಈಗ. ಯು ಕ್ಯಾನ್ ಸಿ ದಟ್. ಸೂಪರ್ ಅಲ್ವಾ? ನೈಟ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಗಂಗಾ ಆರತಿ ಮಾಡೋದಕ್ಕೆ. ಸೊ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬೋಟಿಂಗ್ಸ್ ನೋಡಿ. ಗಂಗಾ ಆರತಿ ಇಲ್ಲೇ ನಡೆಯುತ್ತೆ ಅಂತ ನಾವು ಇಲ್ಲೇ ಕೂತ್ಕೊಬಿಟ್ವಿ. ಆ್ಯಕ್ಚುಲಿ ಅದು ಆ ಕಡೆ ಸೈಡು 1 ಕಿಲೋಮೀಟ್ರ್ ಇದೆ. ಅಲ್ಲೋಗಿ ಕೂತ್ಕೊಂಡು ನೋಡಬೇಕಾಗಿತ್ತು. ನಾವು ಇಲ್ಲೇ ಒಂದು ಕಡೆ ಪೂಜೆ ಮಾಡ್ತಿರಲ್ಲ, ಇಲ್ಲೇ ಆರತಿ ನಡೆಯೋದು ಅಂತ ಕೂತ್ಕೊಂಡ್ವಿ. ಸೊ ನಾವೇ ಕನ್ಫ್ಯೂಸ್ ಆಗಿ ಇಲ್ಲಿ ಕೂತ್ಕೊಂಡು ಅವತ್ತೊಂದು ದಿನ ವೇಸ್ಟ್ ಆಯಿತು. ಆದರೆ ಸೀನರಿ ತುಂಬ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ನಾವು ಪುನಃ ರಿಟರ್ನು ಆಶ್ರಮಕ್ಕೆ ಬಂದ್ವಿ. ಅದೇ ಏನು ತಣ್ಣ ಗಾಳಿ ಬೀಸ್ತೈತಲ್ವಾ? ಆರಾಮಾಗಿ ಮಲ್ಕೋಬೋದಿಲ್ಲ ಅಲ್ವಾ? ಮಲ್ಕೊಬಿಡೋದ ಇಲ್ಲೇ ಅಲ್ಲಿವರೆಗೂ ನೀರು ಇರುತ್ತೆ ಅಂದ್ರೆ ಎಷ್ಟು ದೊಡ್ಡದಾಗ. ನೀವೇನೋ
ನೋಡಿ ಇನ್ನಾರಿಗೆ ಲಾಂಚ್ ಮನೆದು ಇಲ್ಲ, ನೆನಪಾಗ್ತಿಲ್ವಲ್ಲ. ಆಯ್ತು, ಆ ರೋಡ್ ಸುತ್ತಬೇಕಾರೆಲ್ಲ ನೆನಪಾಯ್ತು. ನಮ್ಮ ಮೈಸೂರು ಕ್ಲೀನ್ ಸಿಟಿ ಅಂತ. ಬೆಳಿಗ್ಗೆ ಹೊಟ್ಟೆ ಸಿಬೇಕಾರೆ ಕಾಲ್ ನಡಿಬೇಕಾರೆ ನೋವಾಯ್ತಿತ್ತಲ್ಲ, ನಮ್ಮ ಮೈಸೂರೇ ಚಂದ ಈಗ ಆರತಿ ಸ್ಟಾರ್ಟ್ ಆಗುತ್ತಲ್ವಾ? ಅನ್ಕೊಂಡ್ಯಾ? ಅನಿಸ್ತಿತ್ತು. ಅಡ್ಜಸ್ಟ್ ಆಯ್ತಾ? ಅಡ್ಜಸ್ಟ್. ಬಟ್ ನಮಗೆ ಅನಂತ ಇದು ಮಾಡಿದ್ದೆ ಇವತ್ತು. ಗಾಯ್ಸ್, ಕಾಶಿಲಿ ಕೇದಾರ್ನಾಥ್ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ಇಲ್ಲಿ ಏನು ಯಪ್ಪ, ಸ್ಟೆಪ್ಸ್ ಅಂತೂ ಎಷ್ಟು ಎತ್ತರಕ್ಕಿದೆ, ಸ್ಲ್ಯಾಂಟ್ ಆಗಿದೆ. ಹತ್ತಷ್ಟರೊಳಗೆ ಸಾಕಾಗೋಗುತ್ತೆ. ಕೇದಾರ್ನಾಥ್ ಟೆಂಪಲ್. ಹಲೋ ಗೈಸ್, ಚಪಾತಿ ತಿಂದು ನಮ್ಮ ಮೇಡಮೇ ಚಪಾತಿ ಮಾಡಿದ್ರು. ಸೊ ಊಟ ಆಯಿತು. ಇವತ್ತಿನ ಲಾಗ್ನ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲರೂ ನೈಟಿ ಹಾಕೊಂಡು ಕೂತಿದ್ದೀವಿ ಫ್ರೀಯಾಗಿ. ಸೊ ಇದೇ ನಾವು ಮಲ್ಕೊಳ್ಳೋ ಜಾಗ. ಬೇಡ ಮೇಡಮ್, ನನಗಂತೂ ಬೇಡ. ಇವತ್ತಿನ ಲಾಗ್ನ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ಎಲ್ಲರೂ ಮಲ್ಕೋಬೇಕು. ಹರಟೆ ಹೊಡ್ಕೊಂಡು ಮಲ್ಕೊಳ್ಳೋದು. ಈಗಲೇ ಯಾರು ಮಲ್ಕೊಳ್ಳಲ್ಲ ಇಲ್ಲಿ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಯಾರು